ಯಾರು ರಾಜಮಕೃಷ್ಣ ಯಾರು ಮಾಡಿದ್ರು ಯಾರು ಮಾಡ್ಬೋದಾ? Okay, so today topic Windows Server Backup. There are two options you can able to connect the server. Okay, what are two options how to connect the server? RP through you can take the server access, right? What are two options you have to collect the data to save or collect data or you protect the data by using Windows Server Backup role or DFS role. Okay, using these two roles you can able to collect the data. Okay, so this is your server. First we are going to discuss the Windows Server Backup role. Okay, so Windows Server Backup ಅಂದ್ರೆ ಹೇಳಿ. ಸೊ ಈಗ ಇದು ಸರ್ವರ್ ಇದೆ ಅಲ್ವಾ, ಯಾವ ಸರ್ವರ್ ಹೇಳಿ? ಸರ್ವರ್ 2019 ಅಂತ ರೋಲ್ ಇದೆ ಸರ್ವರ್. ಓಕೆ, ಈ ಸರ್ವರ್ ಅಲ್ಲಿ ನೀವು ಸರ್ವರ್ ಒಳಗೆ ಹಾರ್ಡ್ ಡಿಸ್ಕ್ ಇರುತ್ತೆ. ಓಕೆ, ಹಾರ್ಡ್ ಡಿಸ್ಕ್ ಮೇಲೆ ಏನಿರುತ್ತೆ ಹೇಳಿ? ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಕರೆಕ್ಟಾ? ಇದಕ್ಕೆ ನಾವು ಹೇಳ್ತೇವೆ ಹಾರ್ಡ್ ಡಿಸ್ಕ್. ಇದಕ್ಕೆ ಹೇಳ್ತೇವೆ ನಾವು ಹೇಳಿ ಆಪರೇಟಿಂಗ್ ಸಿಸ್ಟಮ್. ಸೊ ಹಾರ್ಡ್ ಡಿಸ್ಕ್ ಏನಿರ್ತದೆ? ಫೈಲ್ಸ್ ಇರುತ್ತೆ, ಎಲ್ಲ ಫೈಲ್ಸ್ ಇರುತ್ತೆ. ಸೊ ಏನಾದ್ರು ಈ ಸರ್ವರ್ ಏನಾದ್ರು ಕರಪ್ಟ್ ಆದ್ರೆ, ಓಕೆ, ಏನಾಗುತ್ತೆ? ಸರ್ವರ್ ಕರಪ್ಟ್ ಆದ್ರೆ ಡೇಟಾ ಎಲ್ಲ ಲಾಸ್ ಆಗುತ್ತೆ. ಓಕೆ, ನಮ್ ಡೇಟಾ ಲಾಸ್ ಆಗಬಾರ್ದು. ನಾವೇನ್ ಮಾಡಕ್ಕೆ ಡೇಟಾವನ್ನು ಒಂದ್ ಕಡೆ ಸ್ಟೋರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಡೇಟಾ ಎಲ್ಲಿ ಸ್ಟೋರ್ ಮಾಡ್ಬೋದು ನಾವು? ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿ 2 ಹಾರ್ಡ್ ಡಿಸ್ಕ್ ಇದೆ. ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಹೇಳಿ? 2 ಹಾರ್ಡ್ ಡಿಸ್ಕ್ ಇದೆ. ಓಕೆ, ಅದ ಸ್ಟಾರ್ಟಿಂಗ್ ಅಮ್ಮ ಕೇಳ್ಬೇಕು. ಅದೇ ರೋಲ್ ಪೇ ಮಾಡ್ಬೇಕು. ರೋಲ್ ಇನ್ಸ್ಟಾಲ್ ಮಾಡಕ್ ಮಾತ್ರ. ಆ ರೋಲ್ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂತ ಕೇಳ್ತಲ್ವಾ? ಇಲ್ಲಿ ಅಂತಂದ್ರೆ ಫೈಲ್ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂತ. ಕರೆಕ್ಟ್ 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 ಅಲ್ವಾ? ಇಲ್ಲೂ ಹಾಗೆ. ಇಲ್ಲಿ ಏನಂದ್ರೆ ನೀವು ಈಗ ಈ ಸರ್ವರ್ ಅಲ್ಲಿ ಫೈಲ್ಸ್ ಇದೆ. ಈ ಫೈಲ್ಸ್ ಅನ್ನು ಬ್ಯಾಕಪ್ ತಗೊಳ್ಬೇಕು. ಯಾಕೆ ಹೇಳಿ? ಏನೋ ಸರ್ವರ್ ಕರಪ್ಟ್ ಆದ್ರೆ. ಸೊ ನಿಮ್ಗೆ ಆಪ್ಷನ್ ಇದೆ, ಏನ್ ಹೇಳಿ? ಈ ಫೈಲ್ ಅನ್ನು ನೀವು ನಿಮ್ಮ ಮತ್ತೊಂದು ಹಾರ್ಡ್ ಡಿಸ್ಕ್ ಅಲ್ಲಿ, ಇಂಟರ್ನಲ್ ಹಾರ್ಡ್ ಡಿಸ್ಕ್ ಅಲ್ಲಿ ಮೂವ್ ಮಾಡಬಹುದು, ಅಥವಾ ಯು ಕ್ಯಾನ್ ಗೋ ಫಾರ್ ದ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಇದಕ್ಕೆ ಏನ್ ಹೇಳಿ? ಹಾರ್ಡ್ ಡಿಸ್ಕ್ ನೋಡಿದ್ರಾ? ನೋಡಿದ್ರೆ ಇಲ್ಲ? ನೋಡಿಲ್ವಾ? ಇದು ಇದಕ್ಕೆ ಏನ್ ಹೇಳ್ತಾ ಹೇಳಿ? ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಏನ್ ಹೇಳಿದೆ? ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಓಕೆ, ಸೊ ಇಲ್ಲಾದ್ರೆ ನೀವು ನಿಮ್ ಡಾಟಾ ಎಲ್ಲಿ ಸ್ಟೋರ್ ಮಾಡಿ? NAS ಬಾಕ್ಸ್ ಸ್ಟೋರ್ ಮಾಡಬಹುದು. NAS ಸ್ಟೋರೇಜ್. NAS ಅಂದ್ರೆ ಹೇಳಿ? ನೆಟ್ವರ್ಕ್ ಸ್ಟೋರೇಜ್. NAS ಬಾಕ್ಸ್. ಇದೇಂತ ಹೇಳಿ ಕೇಳಿ? ಇದು ಎಕ್ಸ್ಟರ್ನಲ್ ಡಿಸ್ಕ್.
ಎಕ್ಸ್ಟರ್ನಲ್ ಸ್ಟೋರೇಜ್. ಇದಕ್ಕೆ ನ್ಯಾಸ್. ನ್ಯಾಸ್ ಅಂದ್ರೆ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್. ನ್ಯಾಸ್ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಟರ್. ಸಾರಿ, ಸೊ ನ್ಯಾಸ್ ಅಂದ್ರೆ ನ್ಯಾಸ್ ನೆಟ್ವರ್ಕ್ ಆಕ್ಸೆಸ್ ಸ್ಟೋರೇಜ್. ಓಕೆ, ಸೊ ಒಂದ್ ನಿಮಿಷ ನಾನು ಕರೆಕ್ಟ್ ಫುಲ್ ಫಾರ್ಮ್ ನೋಡ್ಕೋಬೇಕು. ನ್ಯಾಸ್ ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್. ಓಕೆ, ಸೊ ಅದು ನ್ಯಾಟ್, ಅದು ಬಿಟ್ಟು ನ್ಯಾಟ್. ನ್ಯಾಸ್ ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್. ನೆಟ್ವರ್ಕ್ ಯಾವ್ದು? ಸೊ ನ್ಯಾಸ್ ಎಸ್ ಡಿಸ್ಕ್ ಅಂದ್ರೆ ಇದಕ್ಕೆ ಸ್ವಲ್ಪ ನಿಮ್ಗೆ ತುಂಬಾ ಹೈ ಸ್ಪೀಡ್ ಸಿಕ್ಕತ್ತೆ. ಡೇಟಾ ರೀಡ್ ಹೈ, ತುಂಬಾ ಹೈ ಸಿಕ್ಕತ್ತೆ, ಆಯ್ತಾ. ಮತ್ ನ್ಯಾಸ್ ಅಲ್ಲಿ ಕೂಡ ನೀವು ರೇಡ್ ಕಾನ್ಫಿಗರೇಷನ್ ಮಾಡಬಹುದು. ರೇಡ್ ಅಂದ್ರೆ ಒಂದ್ ಹಾರ್ಡ್ ಡಿಸ್ಕ್ ಮತ್ತೊಂದು ಹಾರ್ಡ್ ಡಿಸ್ಕ್ ವರ್ಕ್ ಆಗುತ್ತಲ್ವ, ಅದು ಕಾನ್ಫಿಗರೇಷನ್ ಕೂಡ ಮಾಡಬಹುದು, ಆಯ್ತಾ. ರೇಡ್ ನಾನು ಕಡೆ ಹೇಳ್ಕೊಡ್ತೀನಿ, ಬಟ್ ನೆನಪಿರ್ಲಿ. ಸೊ ನಿಮ್ಗೆ ಯು ಕ್ಯಾನ್ ಏಬಲ್ ಟು store your data into your internal hard disk or external hard disk. Sorry, this is called as external hard disk. Either internal disk. This is internal disk. Internal disk. Okay, so this is the first option. So in this purpose, you have to enable the role. That role is called as a Windows Server Backup. So ಈ ರೋಲ್ ನೀವು ಆಡ್ ಮಾಡಬೇಕಾಗುತ್ತೆ. ಆ ರೋಲ್ ಆಡ್ ಮಾಡಿದ್ರೆ ಮಾತ್ರ ನೀವು ಬ್ಯಾಕಪ್ ತಗೊಳ್ಬಹುದು. ಓಕೆ, ಬರ್ಕೊಳ್ಳಿ. ಲಿಮಿಟ್ ಏನೇ ಇಲ್ಲ. So backup which is used to backup the server file in case DR happen. DR means disaster recovery. Okay, the two option: Windows Server Backup rule and DFS rule. DR and disaster recovery. Disaster recovery ಅಂದ್ರೆ ಏನಾದ್ರು ಫೇಲ್ ಇಲ್ಲ ಆದ್ರೆ, ಅಕಸ್ಮಾತ್ ಸರ್ವರ್ ಡೇಟಾ ಸೆಂಟರ್ ಫೇಲ್ ಆದ್ರೆ, ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್ ಅಂದ್ರೆ ಇದು ನಿಮ್ ನೆಟ್ವರ್ಕ್ ಕನೆಕ್ಟ್ ಆಗಿರ್ತದೆ. ನೆಟ್ವರ್ಕ್ ಅಟ್ಯಾಚ್ ಕನೆಕ್ಟ್ ಆಗಿರೋ ಇದು ನಿಮ್ಮ ಸ್ವಿಚಸ್ ಅಲ್ವಾ, ಕರೆಕ್ಟಾ? ಇದು ನಿಮ್ಮ ಸ್ವಿಚ್ ಕನೆಕ್ಟರ್. ಸೊ ಈ ಸ್ವಿಚ್ ಮುಖಾಂತರ ಏನ್ ಮಾಡ್ತೀರಾ ನೀವು? ಈ ಸ್ವಿಚ್ ಮುಖಾಂತರ ಒಂದ್ ಕನೆಕ್ಷನ್ ಮಾಡ್ತೀರಾ, ಇಲ್ಲಿ ಕನೆಕ್ಟ್ ಮಾಡ್ತೀರಾ ಸರ್ವರಿಗೆ. ಸೊ ಮತ್ತೊಂದು ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಕನೆಕ್ಟ್ ಆಗಿರ್ತಾರೆ. ಓಕೆ, ಇದು ನೆಟ್ವರ್ಕ್ ಇದೆ ಹೇಳಿ. ಇದನ್ನ USB ಏನಂತ ಹೇಳಿದ? USB. ಈಗ ಈ ಸರ್ವರ್ ಒಳಗೆ ಅಟ್ಯಾಚ್ ಆಗಿರ್ತದೆ USB ಕೇಬಲ್, ಆಯ್ತಾ. ಸೊ ಇದೇನಾಗ್ತದೆ ನ್ಯಾಸ್ ಬಾಕ್ಸ್ ನಲ್ಲಿ, ಇದೆ ನಿಮ್ಮ ಸ್ವಿಚ್ ಗೆ ಕರೆಕ್ಟ್ ಆಗಿರುತ್ತೆ. ಸ್ವಿಚ್ ಗೆ ಸ್ಟೋರೇಜ್ ಹೌದು. ಸೊ ಇಲ್ಲಿಂದ ಡೇಟಾ ಸ್ವಿಚ್ ಇಂದ ನ್ಯಾಸ್ ಸ್ಟೋರ್ ಆಗುತ್ತೆ. ಎಲ್ಲಾ ಡೇಟಾ ಸರ್ವರ್ ಡೇಟಾ ಸ್ವಿಚ್ ಹೋಗಿ ಸ್ವಿಚ್ ಮುಖಾಂತರ ನೆಟ್ವರ್ಕ್ NS ಗೆ
NAS ಯೂಸ್ ಆಗುತ್ತೆ. ಓಕೆ, ಕರೆಕ್ಟ್. ಓಕೆ, ಕೆಲವೊಂದು ಕಂಪನಿ NAS ಯೂಸ್ ಮಾಡಿ, ಕೆಲವೊಂದು ಕಂಪನಿ SAS ಯೂಸ್ ಮಾಡ್ತಾರೆ. ಆಯ್ತಾ, ನೆನಪಿರಲಿ. NAS ಅಥವಾ SAS ಬರ್ಕೊಳ್ಳಿ. ಸೀರಿಯಲ್ ಅಟ್ಯಾಚ್. ಸೀರಿಯಲ್ ಅಟ್ಯಾಚ್ SCSI. ಏನು ಕಂಪ್ಯೂಟರ್ ಸ್ವಿಚ್ ಕನೆಕ್ಟ್, ಸ್ವಿಚಿಂಗ್ ಏನ್ ಕಂಪ್ಯೂಟಿಂಗ್ ಡಿವೈಸ್. ಡಿವೈಸ್ ಏನ್ ಹೇಳಿ, ಸರ್ವರ್ ಮುಖಾಂತರ ನೀವು ಕಂಟ್ರೋಲ್ ಮಾಡಬಹುದು ಡಿವೈಸ್. ಹೌದು, ಅದಕ್ಕೆ CPU ಅವಶ್ಯಕತೆ ಇಲ್ಲ, ಆ ಡಿವೈಸ್ ಸಾಕಷ್ಟೇ. ಡಿವೈಸ್ ಹಿಂಗ ಕನೆಕ್ಟ್ ಮಾಡ್ರೆ ಆಯ್ತು. ನೋಡ್ತೀರಾ ಡಿವೈಸ್ ಹೆಂಗಿರ್ತ ಅಂತ ನೋಡಿ. ಈಗ ಡಿವೈಸ್ ಅದನ್ನ ಹಿಂದಕ್ಕೆ CPU ಬದಲು ಯೂಸ್ ಮಾಡೋದಷ್ಟೇ. ಓಕೆ, ಸೊ ಇದಕ್ಕೆ ಹಾರ್ಡ್ ಡಿಸ್ಕ್ ಕೊಡೋದು ಯಾರಲ್ಲಿ, ಸರ್ವರ್ ಇಂದ ಹಾರ್ಡ್ ಡಿಸ್ಕ್ ಹೋಗೋದು. ಇದಕ್ಕೆ ಹಾರ್ಡ್ ಡಿಸ್ಕ್ ಏನ್ ಇರಲ್ಲ, RAM ಗೀಮ್ ಏನ್ ಇರಲ್ಲ, ಎಲ್ಲ ಸರ್ವರ್ ಅದೇ ಇರ್ತ ಅಷ್ಟು. ಈ ಸರ್ವರ್ ಮುಖಾಂತರ ಕಂಟ್ರೋಲ್ ಮಾಡ್ತಾರೆ. ಇದೆ ಬಾಕ್ಸ್. NAS ಹೇಳಿ, NAS ಸ್ಟೋರೇಜ್ ಬಾಕ್ಸ್ ಎಕ್ಸ್ಟ್ರಾ ಇದು ದೊಡ್ಡ ಬಾಕ್ಸ್ ಇರ್ತದೆ. ಆ ಬಾಕ್ಸ್ ನೀವು ಸರ್ವರ್ ಏನ್ ಮಾಡಕ್ ಹೇಳಿ, ಸರ್ವರ್ ಕಂಡ್ರೆ ಇಲ್ಲಿ ಲ್ಯಾನ್ ಕೇಬಲ್ ಸ್ವಿಚ್ ಕನೆಕ್ಟ್ ಮಾಡ್ರೆ ಆಯ್ತಾ. ಸೊ ಅದ್ರ ಬದ್ಲಿ ನೀವು ಇದ ಎನ್ಕಮ್ ಡಿವೈಸ್ ಅನ್ನ ಹೇಳಿ. ಎನ್ಕಮ್ ಡಿವೈಸ್ ಅಂದ್ರೆ ಎನ್ಕಮ್ ಡಿವೈಸ್ ಏನ, ಇದಕ್ಕೆ CPU ಇರಲ್ಲ. ಇದು ಜಸ್ಟ್ ನೀವು ನಿಮ್ ಮಾನಿಟರಿಂಗ್ ಪ್ಲಗ್ ಮಾಡ್ರೆ ಆಯ್ತು. ಅದ್ರ ಒಂದ್ ಕೇಬಲ್ ತ ಸ್ವಿಚ್ ಕೊಟ್ರೆ ಆಯ್ತು ಅಷ್ಟೇ, ಇಂಟರ್ನೆಟ್ಗೋಸ್ಕರ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಸರ್ವರ್ ಹ್ಯಾಂಡಲ್ ಮಾಡುತ್ತೆ. ಹೌದು, ಅಲ್ಲಿ ಯೂಸರ್ ಕ್ರಿಯೇಟ್ ಮಾಡ್ರೆ ಆ ಯೂಸರ್ ಮುಖ ಲಾಗಿನ್ ಆಗ್ಬೇಕು ಅಷ್ಟೇ. NAS ಇಂದ CPUಗೆ NASಗೂ CPU ಸಂಬಂಧ ಇದೆ. CPU ಬದಲು NAS ಯೂಸ್ ಮಾಡ್ತಾರೆ ಅಷ್ಟೇ. ಆಯ್ತಾ, ಹೌದು ಕರೆಕ್ಟ್. ಓಕೆ, ಸೊ ನಾವ್ ಏನ್ ಮಾಡುವ ಇವತ್ತೇ ಫಸ್ಟ್ ಲ್ಯಾಬ್ ಮುಗಿಸುವ. ಯಾರು ವಿಂಡೋಸ್ ಸರ್ವರ್ ಬ್ಯಾಕಪ್. ಹೌದು, ಸ್ಟೋರೇಜ್ ಬರುತ್ತೆ. ಹೌದು ಹೌದು. ಓಕೆ, NAS ಅನ್ನ ಹೇಳಿ, ನೆಟ್ವರ್ಕ್ ಸ್ಟೋರೇಜ್. ಓಕೆ, ಇದ್ರಲ್ಲೂ ಕೂಡ ನೀವು ಹಾರ್ಡ್ ಡಿಸ್ಕ್ ಕಾಣ್ತೀರಾ. ಇದ್ರಲ್ಲೂ ಕೂಡ ಹಾರ್ಡ್ ಡಿಸ್ಕ್ ಇದೆ. ಇದ್ರಲ್ಲೂ ಕೂಡ 3 ಹಾರ್ಡ್ ಡಿಸ್ಕ್ ಇದೆ. ಹೌದು, ಇದ್ರಲ್ಲೂ ಅದು ಕೂಡ ಹಾರ್ಡ್ ಡಿಸ್ಕ್ ಇದೆ. ಎಷ್ಟು ಹಾರ್ಡ್ ಡಿಸ್ಕ್ ಇದೆ? 1 2 3 4 ಟೋಟಲ್ 4 ಹಾರ್ಡ್ ಡಿಸ್ಕ್ ಇದೆ. ಓಕೆ, ಪರ್ ಹಾರ್ಡ್ ಡಿಸ್ಕ್ ಎಷ್ಟು ಹೇಳಿ? 2 TB ಪರ್ ಹಾರ್ಡ್ ಡಿಸ್ಕ್. 2 TB ಪರ್ ಹಾರ್ಡ್ ಡಿಸ್ಕ್ ನೆನಪಿರ್ಲಿ. ಆಯ್ತಾ, ಸೊ ನಿಮ್ ಕಂಪ್ನಿ 4 2 4 6 8 TB ಉಂಟು ಟೋಟಲ್ ಆಗಿ. ಓಕೆ, ನಿಮ್ ಸರ್ವರ್ ಫೈಲ್ ಎಷ್ಟಿದೆ ಹೇಳಿ? 6 TB ಹಾರ್ಡ್ ಡಿಸ್ಕ್ ಇದ್ರೆ 6 TB ಡೇಟಾ ಇದ್ರೆ ಇದಕ್ಕೆ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಇದು STP 10 TB ಅಲ್ವಾ? ಕ್ಲಿಯರಾ? ಓಕೆ, ಇದೇ ಡೌಟ್ ಇದೆಯಾ? ನೆಕ್ಸ್ಟ್ ಬರ್ಕೊಳ್ಳಿ, ಬ್ಯಾಕಪ್ ಟೈಪ್ಸ್. ಯಾವ ತರ ಬ್ಯಾಕಪ್ ತಗೊಳ್ಬಹುದು ನೀವು? ನೆಕ್ಸ್ಟ್ ಬ್ಯಾಕಪ್ ಟೈಪ್ಸ್. ಬರ್ಕೊಂಡ್ರಾ? ಬ್ಯಾಕಪ್ ಟೈಪ್ ಬರ್ಕೊಂಡ್ರಾ? ಫುಲ್ ಬ್ಯಾಕಪ್, incremental backup and differential backup. ಸೊ ಸರ್ವರ್ ಅಲ್ಲಿ ಬ್ಯಾಕಪ್ ತಗೊಳ್ಳಿಕ್ಕೆ 3 ಮೆಥಡ್ ಇರ್ತದೆ: ಫುಲ್ ಬ್ಯಾಕಪ್, incremental backup and differential backup. ಓಕೆ,
ವಾಟ್ ಇಸ್ ಫುಲ್ ಬ್ಯಾಕಪ್? ಫುಲ್ ಬ್ಯಾಕಪ್ ಅಂದ್ರೆ ಹೇಳಿ. ಒನ್ ಟೈಮ್ ಬ್ಯಾಕಪ್. ಓಕೆ, ಫುಲ್ ಬ್ಯಾಕಪ್ ಅಂದ್ರೆ ಹೇಳಿ. ಒನ್ ಟೈಮ್ ಬ್ಯಾಕಪ್ ಬರ್ಕೊಳ್ಳಿ. ಇದು ನಿಮ್ ಸರ್ವರ್. ಇದು ಯಾವ ಸರ್? ಡೆಲ್ ಪವರ್ ಎಡ್ಜ್ ಸರ್ವರ್ ಇದು. ಯಾವ ಸರ್ ಹೇಳಿ? ಡೆಲ್ ಪವರ್ ಎಡ್ಜ್ ಸರ್ವರ್. ಓಕೆ, ಫುಲ್ ಬ್ಯಾಕಪ್ ಏನ್ ಹೇಳಿ? ಒನ್ ಟೈಮ್ ಬ್ಯಾಕಪ್. ಇದು ಸರ್ವರ್. ಹಾ, ಸರ್ವರ್ ಇಷ್ಟು ಇರ್ತದೆ. ಈಗ ನೋಡಿ, ಇದೇ ಸರ್ವರ್ ಕಾಣಿಸ್ತಿಲ್ಲ. ಇದೇ ಸರ್, ಇಷ್ಟು ಎತ್ತರ, ಇಷ್ಟು ಉದ್ದ ಇರ್ತದೆ. ಹೀಗೆ ಇಷ್ಟು ಉದ್ದ ಇರ್ತದೆ. ಅದ್ರ ಆಡಿಸಿರ್ತದೆ. ನ್ಯಾಸ್ ಎರಡು ಒಂದೇ. ಅದು ಒಂದೇ, ಬಟ್ ನ್ಯಾಸ್ ಇಡಿ ಆಗಲ್ಲ. ನ್ಯಾಸ್ ಅಲ್ಲಿ ಇಡಿ ಅಂತ ಇರಲ್ಲ, ಆಕ್ಟಿವೇಟೆಡ್ ಸರ್ವಿಸ್ ಅಂತ ಇರಲ್ಲ. ಬಟ್ ನ್ಯಾಸ್ ಅಲ್ಲಿ ಯೂಸರ್ ಕ್ರಿಯೇಟ್ ಮಾಡಬಹುದು. ಕೆಲವೊಂದು ಸಣ್ಣ ಪುಟ್ಟ ಕಂಪನೀಸ್ ಇರುತ್ತಲ್ವಾ, ಸಣ್ಣ ಕಂಪನೀಸ್ ಎಲ್ಲ ನ್ಯಾಸ್ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಕೂಡ ಯೂಸರ್ ಕ್ರಿಯೇಟ್ ಮಾಡಬಹುದು. ಆ ಯೂಸರ್ ಕೂಡ ನೀವು ಡ್ರೈವ್ ಆಕ್ಸೆಸ್ ಕೊಡಬಹುದು. ಅಷ್ಟೇ ಕೆಲಸ. ಸರ್ವರ್ ಅಲ್ಲಿ ಎಲ್ಲ ತುಂಬಾ ರೂಲ್ಸ್ ಇದೆ. ನ್ಯಾಸ್ ಯೂಸ್ ಮಾಡಿದ್ರೆ ಫೈಲ್ಗೋಸ್ಕರ, ಫೈಲ್ ಶೇರಿಂಗ್ಗೋಸ್ಕರ, ಆಯ್ತಾ, ಫೈಲ್ ಸ್ಟೋರೇಜ್ಗೋಸ್ಕರ. ಸರ್ವರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಯೂಸರ್ ಕ್ರಿಯೇಟ್ ಮಾಡ್ಲಿಕ್ಕೆ, ಪ್ಯಾಚಸ್ ಅಪ್ಡೇಟ್ ಮಾಡ್ಲಿಕ್ಕೆ, ಸಿಸ್ಟಮ್ ಕಂಪ್ಯೂಟರ್ ಯೂಸರ್ ಕಂಟ್ರೋಲ್ ಮಾಡ್ಲಿಕ್ಕೆ, ಗ್ರೂಪ್ ಪಾಲಿಸಿ ಇಲ್ವಾ? ಇದ್ರೊಳಗೆ CPU RAM ಎಲ್ಲ ಇದ್ರೊಳಗೆ ಇರ್ತದೆ. ಹೌದು, ಇದು ಟವರ್ CPU. ಆಯ್ತಾ, ಕ್ಲಿಯರಾ? ಈ CPUನೇ. ಹೌದು, ಕರೆಕ್ಟ್. ಇದು ಮಾನಿಟರ್ ನೋಡಿ, ಅದು ನೋಡ್ಬಿಡಿ. ಹಾ, ಹೆಂಗೆ? ಆಯ್ತು, ಇದು ರಾಮ ಸೀತೆ ಕಥೆ ಏನೋ ಗೊತ್ತಾಯಿಲ್ಲ ನಂಗೆ. ಇದ ಒಂದು ಡಿವೈಸ್, ಆಯ್ತಾ. ಅದನ್ನ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಕೂಡ ಇನ್ಸ್ಟಾಲ್ ಮಾಡಬಹುದು. ವಿಂಡೋಸ್ 10 ಏನಂದ್ರೆ ವರ್ಕ್ ಸ್ಟೇಷನ್ ಆಗುತ್ತೆ. ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ರೆ ಸರ್ವರ್ ಆಗುತ್ತೆ ಅಷ್ಟೇ. ಆಪರೇಟಿಂಗ್ ಸಿಸ್ಟಮ್ ಅಲ್ವಾ? ಆಪರೇಟಿಂಗ್ ಸಿಸ್ಟಮ್ ಅನ್ನ ಓಕೆ, ಫುಲ್ ಬ್ಯಾಕಪ್ ಬರ್ಕೊಂಡ್ರಾ? ಫುಲ್ ಬ್ಯಾಕಪ್ ಏನ್ ಹೇಳಿ? ಒನ್ ಟೈಮ್ ಬ್ಯಾಕಪ್. ಒಂದ್ಸಲ ಬ್ಯಾಕಪ್ ತಗೊಂಡ್ರೆ ಆಯ್ತು, ಎಲ್ಲದೂ ಬಂತ ಅದ್ರೊಳಗಡೆ. ಏನೆಲ್ಲ ಬಂತ ಹೇಳಿದ್ರಲ್ಲಿ? ಹಾ, ಎಲ್ಲ ಬಂತು. ಫೈಲ್ಸ್, ಸರ್ವರ್ ಫೈಲ್ಸ್, ನೆಕ್ಸ್ಟ್ ಸರ್ವರ್ ಸಿಸ್ಟಮ್ ಲಾಕ್, ಸಿಸ್ಟಮ್ ಲೈಕ್ BIOS, ಸರ್ವರ್ BIOS ಸೆಟ್ಟಿಂಗ್ಸ್, BIOS. ಓಕೆ, ಬೂಟ್ ಫೈಲ್ಸ್. ಸೊ ಇದೆಲ್ಲದೂ ಕೂಡ ಬರ್ತದೆ. ಎಲ್ಲ ಫುಲ್ ಎಂಟೈರ್ ಸರ್ವರ್ ಕಂಪ್ಲೀಟ್ ಇಮೇಜ್ ಬರ್ತದೆ. ಫುಲ್ ಬ್ಯಾಕಪ್. ಇನ್ಕ್ರಿಮೆಂಟ್ ಬ್ಯಾಕಪ್ ಅಂದ್ರೆ ಆ ಹೇಳಿ ಹೇಳಿ. ಏನ್ ನೋಡಿ, ಇನ್ಕ್ರಿಮೆಂಟ್ ಬ್ಯಾಕಪ್ ಅಂದ್ರೆ ಈಗ ಇವತ್ತೇನಾಗಿದೆ, 1 2 3 ಇಷ್ಟು ಫುಲ್ ಆಗಿದೆ. ಓಕೆ, ನಾಳೆ ಏನೋ ಸ್ವಲ್ಪ ಚೇಂಜಸ್ ಆಗಿದೆ, ಅದು ತಗೊಂಡು ನೋಡಿ. ಏನಾಯ್ತು ಹೇಳಿ? ಮೋಸ್ಟ್ ರೀಸೆಂಟ್ ಇನ್ಕ್ರಿಮೆಂಟ್ ಬ್ಯಾಕಪ್ ಏನಾದ್ರು ಚೇಂಜಸ್ ಆಗಿದೆ ಮಾತ್ರ ತಗೊಳ್ತದೆ ಫೈಲ್, ತಗೊಳಲ್ಲ. ಸೊ ಇವತ್ತ ಏನ್ ಮಾಡಿದೆ ಅಂದ್ರೆ, ಇವತ್ತು ನಾನು ಸ್ವಲ್ಪ ಇವತ್ತು ನಾನು ಇದನ್ನ ಹಾರ್ಡ್ ಡಿಸ್ಕ್ ಆಯ್ತಾ. ಸೊ ಇವತ್ತೇನು ಹಾರ್ಡ್ ಡಿಸ್ಕ್ ಅಲ್ಲಿ
ನಾನು ನಂದು ಫೈಲ್ ಇದು ಆಡ್ ಮಾಡಿದ್ದೆ, ಇದೆಲ್ಲ ಫೈಲ್. ಓಕೆ, ಸೊ ನಾಳೆ ಏನಾಗುತ್ತಂದ್ರೆ, ನಾಳೆ ಸೇಮ್ ಹಾರ್ಡ್ ಡಿಸ್ಕ್ ಒಳಗಡೆಗೆ ನಾ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಸರ್ವರ್ ಓಕೆ ಇದೆ ಇದ ಇವತ್ತು ಯಾವ ದಿನ ಹೇಳಿ, ಇವತ್ತು ಯಾವ ಡೇ? ಸಾಟರ್ಡೆ ಅಲ್ವಾ? ಸಾಟರ್ಡೆ ಇಷ್ಟ ಆಗಿದೆ ಆಯ್ತಾ. ಫುಲ್ ಒನ್ಸ್ ಬ್ಯಾಕಪ್ ಸ್ಟೋರ್ ಆಗಿದೆ. ಎಲ್ಲಿ ಹೇಳಿ? ನ್ಯಾಸ್ ಅಲ್ಲಿ. ಇದು ನ್ಯಾಸ್ ಬಾಕ್ಸ್. ನ್ಯಾಸ್ ಯಾಕೆ ಯೂಸ್ ಮಾಡ್ತೇವೆ ಹೇಳಿ ಮಾನು? ನ್ಯಾಸ್ ಯಾಕೆ ಯೂಸ್ ಮಾಡ್ತೇವೆ ಹೇಳಿ? ನ್ಯಾಸ್ ಸ್ಟೋರೇಜ್ ಯಾಕೆ ಯೂಸ್ ಮಾಡ್ತೇವೆ? ಹಾ ಅಲ್ವಾ? ಸೊ ಬ್ಯಾಕಪ್ ಗೋಸ್ಕರ ಇದು ಸರ್ವರ್ ಹಾರ್ಡ್ ಡಿಸ್ಕ್, ಇದು ಸರ್ವರ್ ಹಾರ್ಡ್ ಡಿಸ್ಕ್ ಆಯ್ತಾ. ಸರ್ವರ್ ಹಾರ್ಡ್ ಡಿಸ್ಕ್ ಏನ್ ಮಾಡ್ತೇವೆ ಸರ್ವರ್ ಹಾರ್ಡ್ ಡಿಸ್ಕ್ ಅಲ್ಲಿ? ಇದ ಸರ್ವರ್ ಫೈಲ್ಸ್ ಇರ್ತದೆ. ಸಾಟರ್ಡೆ ಇಷ್ಟು ಫೈಲ್ ಇದೆ. ಓಕೆ, ಸಾಟರ್ಡೆ ಫೈಲ್ಸ್ ಇದೆ. ಎಲ್ಲದು ಏನಾಗಿದೆ ಹೇಳಿ? ನ್ಯಾಸ್ ಬಾಕ್ಸ್ ಸ್ಟೋರ್ ಆಗಿದೆ. ನ್ಯಾಸ್ ಬಾಕ್ಸ್ ಏನಿದೆ ಹೇಳಿ? ನ್ಯಾಸ್ ಬಾಕ್ಸ್ ಕೂಡ ಹಾರ್ಡ್ ಡಿಸ್ಕ್ ಇದೆ. ಇದೇ ಇಲ್ಲ, ಗಟ್ಟಿ ಕೂಗ್ಬೇಕಿಲ್ಲ, ನಂಗೆ ಕೇಳಿಸಲ್ಲ ಆಯ್ತಾ. ಇದು ಕೂಡ ಹಾರ್ಡ್ ಡಿಸ್ಕ್ ಇದೆ ಚಿರಾಗ ಆಯ್ತಾ. ಈಗ ನಾ ಏನ್ ಮಾಡ್ತೀನಿ, ನಾಳೆ ದಿನ ಹೇಳಿ? ನಾಳೆ ಸಂಡೇ. ಓಕೆ, ಸಂಡೇ ಏನ್ ಮಾಡ್ತೀನಿ ನಾಳೆ? ಸಂಡೇ ಏನ್ ಮಾಡ್ತೀನಿ, ಸ್ವಲ್ಪ ನಾ ಮಾಡಿಫಿಕೇಶನ್ ಮಾಡ್ತೀನಿ. ಏನ್ ಮಾಡ್ತೀನಿ ಹೇಳಿ? ಸ್ವಲ್ಪ ಮಾಡಿಫಿಕೇಶನ್ ಮಾಡಿ, ಸ್ವಲ್ಪ ಚೇಂಜಸ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಏನಾಗುತ್ತೆ ಹೇಳಿ? ಸರ್ವರ್ ಹಾರ್ಡ್ ಡಿಸ್ಕ್ ಒಳಗಡೆಗೆ ಆಲ್ರೆಡಿ ಏನಿರುತ್ತೆ ಹೇಳಿ? ಸಾಟರ್ಡೆ ಫೈಲ್ಸ್ ಇರುತ್ತೆ ಇದ್ರೊಳಗೆ. ಸಾಟರ್ಡೆ ಫೈಲ್ಸ್ ಏನಾಗುತ್ತೆ ಆಲ್ರೆಡಿ ಇಲ್ಲಿ ಇರುತ್ತೆ ಆಯ್ತಾ. ನಾ ಎಂತ ಮಾಡಿ ಹೇಳಿ, ಸ್ವಲ್ಪ ಮಾಡಿಫೈ ಮಾಡಿದೀನಿ. ಯಾವಾಗ ಹೇಳಿ? ಸಂಡೇ. ಓಕೆ, ಸೊ ಅವಾಗ ಏನಾಗುತ್ತೆ ಹೇಳಿ, ಮಾಡಿಫೈ ಮಾಡಿ ಡೇಟಾ ಉಂಟಲ್ವಾ, ಈ ಮಾಡಿಫೈ ಮಾಡಿ ಡೇಟಾ ಇಲ್ಲಿ ಸ್ಟೋರ್ ಆಗುತ್ತೆ. ಇನ್ಕ್ರಿಮೆಂಟ್ ಬ್ಯಾಕಪ್ ಅನ್ನು ಹೇಳಿ, ಮಾಡಿಫೈ ಡೇಟಾ ಮಾತ್ರ ಹಿಂದೆ ಸ್ಟೋರ್ ಮಾಡಿ ಅಲ್ಲೇ ಇರುತ್ತದೆ. ಮಾಡಿಫೈ ಮಾಡಿದ್ ಕೂಡ ಅಲ್ಲೇ ಇರುತ್ತೆ. ನೋಡುದ್ರಾ? ಕಾಣಿಸ್ತಿದೆ ಡಯಾಗ್ರಾಮ್ ಇದ? ಈ ಡಯಾಗ್ರಾಮ್ ಕಾಣಿಸ್ತಿದೆ ಅಲ್ವಾ? ಅದೇ ತರ ಯಾವಾಗ ಚೇಂಜಸ್ ಮಾಡ್ತಿರೋ ಆ ಚೇಂಜಸ್ ಡೇಟಾ ಮಾತ್ರ ಇಲ್ಲಿ ಸ್ಟೋರ್ ಆಗುತ್ತೆ. ಕ್ಲಿಯರಾ? ಬರ್ಕೊಳ್ಳಿ, ಈ ಡಯಾಗ್ರಾಮ್ ಹಾಕೊಳ್ಳಿ ಕರೆಕ್ಟ್ ಆಗಿ. ಒಟ್ಟು ಡಯಾಗ್ರಾಮ್ ಹಾಕಿ ಗೊತ್ತಾಗ್ಬೇಕಷ್ಟೇ ನಿಮ್ಗೆ. ಹೌದು ಹೌದು, ಅವ್ರಲ್ಲಿ ಕ್ರಿಯೇಟ್ ಮಾಡಿ ವಿಂಡೋಸ್ ಸಿಸ್ಟಮ್ ಕ್ರಿಯೇಟ್ ಮಾಡಿ. ನಂಗೆ ಗೊತ್ತಾಯ್ತು. ವಿಕೆ ಸಾಫ್ಟ್ವೇರ್ ಲ್ಯಾಪ್ಟಾಪ್ ಅಲ್ಲಿ ಸಸ್ಟಾಪ್ ಇನ್ಸ್ಟಾಲ್ ಮಾಡಿದ್ದಾರೆ, ಅದು ಯೂಸರ್ ಕ್ರಿಯೇಟ್ ಮಾಡಿದ್ದಾರೆ. ಆ ಯೂಸರ್ ನೇಮ್ ಅನ್ನ ಕ್ರಿಯೇಟ್ ಹಾಕಿ ಅಷ್ಟೇ. ಸರ್ವರ್ ಇಲ್ಲ ಅವ್ರ ಹತ್ರ. ಆ ಮಾಡೋ ವರ್ಕ್ ಅಲ್ಲಿ ಇಲ್ಲಿ ಶೆಡ್ಯೂಲ್ ಆಗಿರ್ತದೆ. ಓಕೆ, ನಾವು ಎಂತ ಮಾಡೋದು, ಬ್ಯಾಕಪ್ ಪಾಲಿಸಿ ಕ್ರಿಯೇಟ್ ಮಾಡೋದು. ಏನ್ ಕ್ರಿಯೇಟ್ ಮಾಡ್ತೇವೆ ಹೇಳಿ? ಬ್ಯಾಕಪ್ ಪಾಲಿಸಿ. ಸೊ ಬ್ಯಾಕಪ್ ಪಾಲಿಸಿ ಅವ್ರು ಹೇಳಿ, ಡೈಲಿ ಬ್ಯಾಕಪ್. ಓಕೆ, ವೀಕ್ಲಿ ಬ್ಯಾಕಪ್, ಮಂತ್ಲಿ ಬ್ಯಾಕಪ್ and fourth one is yearly backup. ಈ ತರ ನಾವು ಬ್ಯಾಕಪ್ ಪಾಲಿಸಿ ಕ್ರಿಯೇಟ್ ಮಾಡ್ತೇವೆ. ಸೊ ಡೈಲಿ ಬ್ಯಾಕಪ್ ಅಂದ್ರೆ ಯಾವಾಗ? ಡೈಲಿ 11:30 PM ಅಲ್ಲಿ ಬ್ಯಾಕಪ್ ಆಗುತ್ತೆ. ಬ್ಯಾಕಪ್ ಆಗ್ತಾ ಇರ್ತದೆ, ಅಲ್ಲಿ ಸ್ಟೋರ್ ಆಗುತ್ತೆ ಬ್ಯಾಕಪ್. ಹೌದು, ಸ್ಟೋರ್ ಆಗುತ್ತೆ. ಬರ್ಕೊಳ್ಳಿ.
ಬ್ಯಾಕಪ್ ಪಾಲಿಸಿ. ಈ ಡಯಾಗ್ರಾಮ್ ಹಾಕೊಂಡ್ರಾ? ಡಯಾಗ್ರಾಮ್ ಹಾಕೊಂಡ್ ಕಡೆಗೆ ಕ್ಲಿಯರಾ? ಹ್ಮ್ ಗ್ರೋತ್ ಪಿಕ್ಚರ್ ಆಡ್ ಕ್ರಿಯೇಟ್. ಓಕೆ, ಬರ್ಕೊ ಡಿಫರೆನ್ಷಿಯಲ್ ಬ್ಯಾಕಪ್ ಬರ್ಕೊಳ್ಳಿ. ಡಿಫರೆನ್ಷಿಯಲ್ ಬ್ಯಾಕಪ್ is combination between full and incremental backup. Incremental backup. Full backup is done initially and then subsequent backup are run to include all the changes made to the files and folders. Full backup ಆಗ್ತಾ ಇರ್ತದೆ, ಅದ್ರ ಜೊತೆಗೆ ಏನೆಲ್ಲ ಚೇಂಜಸ್ ಮಾಡಿದ್ರಲ್ವಾ ಅದು ಕೂಡ ಬ್ಯಾಕಪ್ ಆಗುತ್ತೆ. ಒನ್ಸ್ ಫುಲ್ ಬ್ಯಾಕಪ್, ಒನ್ಸ್ ಬ್ಯಾಕಪ್ ಫುಲ್ ಮತ್ತೆ ಚೇಂಜಸ್ ಮಾಡಿದ್ರು ಒನ್ಸ್ ಫುಲ್ ಆಗುತ್ತಲ್ವಾ, ಮತ್ತೆ ಚೇಂಜಸ್ ಮಾಡಿರ್ತೀರಿ ಅದು ಕೂಡ ಆಗುತ್ತೆ. ಒನ್ಸ್ ಫುಲ್ ಅದು ಆಗುತ್ತೆ, ಎರಡು ಆಗುತ್ತೆ. ಚೇಂಜಸ್ ಮಾಡ್ತಿಲ್ವಾ, ಫುಲ್ ಬ್ಯಾಕಪ್ ಹೋಗಿರ್ತದೆ. ಅದೇ ಸ್ವಲ್ಪ ಚೇಂಜಸ್ ಮಾಡಿರ್ತಿಲ್ವಾ ಅದು ಕೂಡ ಹೋಗಿರ್ತದೆ. ನಾಳೆ ಹಾಗೆ ಇನ್ಕ್ರಿಮೆಂಟಲ್ ಚೇಂಜಸ್ ಮಾಡಿದ್ರೆ ಮಾತ್ರ ಹೋಗುತ್ತೆ, ಫುಲ್ ಹೋಗುತ್ತೆ. ಹೌದು, ಮತ್ತ ವೀಕ್ಲಿ ಒನ್ಸ್ ಮಾತ್ರ ಫುಲ್ ಬ್ಯಾಕಪ್ ಆಗತ್ತೆ ಇನ್ಕ್ರಿಮೆಂಟ್ ಬ್ಯಾಕಪ್. ಹೌದು, ಇನ್ಕ್ರಿಮೆಂಟ್ ಬ್ಯಾಕಪ್ ಏನಾದ್ರು ನೀವು ಮಂಡೇ ಟು ಫ್ರೈಡೆ ಏನ್ ಚೇಂಜಸ್ ಮಾಡಿದ್ರೆ ಚೇಂಜಸ್ ಆಗ್ತೇ ಹೋಗುತ್ತೆ, ಅದು ಮಾತ್ರ ಆಡ್ ಆಗ್ತಾ ಹೋಗುತ್ತೆ. ವೀಕ್ಲಿ ಒನ್ಸ್ ಸಾಟರ್ಡೆ ಸಂಡೇ ಒಂದ್ಸಲ ಫುಲ್ ಆಗುತ್ತೆ, ಫುಲ್ ಬ್ಯಾಕಪ್ ಆಗುತ್ತೆ. ಓಕೆ, ಡಿಫರೆನ್ಷಿಯಲ್ ಬ್ಯಾಕಪ್ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೀರಾ, ಓಕೆ, ನಾಳೆ ಏನಾಗುತ್ತೆ ಅಂದ್ರೆ ಫುಲ್ ಬ್ಯಾಕಪ್ ತಗೊಳ್ತದೆ. ಹೌದು, ಮತ್ತೇನಾಗುತ್ತೆ ನೀವು ನಾಳೆ ಸ್ವಲ್ಪ ಚೇಂಜಸ್ ಮಾಡಿದ್ರ ಅದು ಕೂಡ ಫುಲ್ ತಗೊಂಡ ಜೊತೆಗೆ ಏನ್ ಚೇಂಜ್ ಅದು ತಗೊಳ್ತದೆ. ಇನ್ಸ್ಟಂಟ್ ಕಾನ್ಸ್ಟಂಟ್ ಇರ್ತದೆ. ಓಕೆ, ಕ್ಲಿಯರಾ? ಬಟ್ ಅದೇ ಸೈಜ್ ಸ್ವಲ್ಪ ಜಾಸ್ತಿ ಬೇಕಲ್ಲ ಹಾರ್ಡ್ ಡಿಸ್ಕ್ ಕೆಪಾಸಿಟಿ. ಹಾರ್ಡ್ ಡಿಸ್ಕ್ ನೋಡ ಇವತ್ತಿದ ಡಿಫರೆನ್ಷಿಯಲ್ ಬ್ಯಾಕಪ್ ಸೊ ಇದೇನಾಯ್ತಂದ್ರೆ ಇವತ್ತೇ ನಾನು ಇದು ಹಾಕಿದೀನಿ. ಇವತ್ತು ನನ್ನ ಫೈಲ್ ಇದೆ, ಎಲ್ಲಿದೆ ಹೇಳಿ? ಇದು ಯಾವಾಗಿಂದ ಹೇಳಿ? ಸಾಟರ್ಡೆ. ಓಕೆ, ಸಾಟರ್ಡೆ ಇಷ್ಟಿದೆ ಅಲ್ಲ, ಸಾಟರ್ಡೆ ಇಷ್ಟಿದೆ ಆಯ್ತಾ. ಸಂಡೇ ಏನಾಗುತ್ತಂತ ಹೇಳಿ ಇಲ್ಲಿ ಸಂಖ್ಯೆ ಇದೆ, ಮತ್ತೆ ನಾನು ಚೇಂಜಸ್ ಮಾಡಿರ್ತಲ್ವಾ ಸಾಟರ್ಡೆ ಅದು ಕೂಡ ಬ್ಯಾಕಪ್ ಆಗುತ್ತೆ ಆಯ್ತಾ. ನಾ ಏನ್ ಮಾಡ್ತೀನಿ ಮಂಡೇ ಸ್ವಲ್ಪ ಫೈಲ್ ಆಡ್ ಮಾಡ್ತೀನಿ. ಸ್ವಲ್ಪ ಮಂಡೇ ಏನ್ ಮಾಡ್ತೀನಿ ಹೇಳಿ, ಮಂಡೇ ಸ್ವಲ್ಪ ಫೈಲ್ ಆಡ್ ಮಾಡ್ತೀನಿ ಇಲ್ಲಿ. ಓಕೆ, ಬಟ್ ಟ್ಯೂಸ್ಡೇ ಇದು ಯಾವ್ದು ಬೇಡ ಹಂಗ, ಅದು ಅಷ್ಟೇ ಸಾಕಾಗಿತ್ತು. ಇದೇನ ಹಂಗಿಲ್ಲ, ಇದು ಎಲ್ಲದು ಸಾಟರ್ಡೆ ಮತ್ತೆ ಸಂಡೇ ಟೋಟಲ್ ತಗೊಳ್ತದೆ, ಮತ್ತೆ ಮಂಡೇ ಚೇಂಜ್ ಅದು ಕೂಡ ತಗೊಳ್ತದೆ, ಎರಡು ಎಲ್ಲ ತಗೊಳ್ತದೆ. ಆತರ ಇನ್ಕ್ರಿಮೆಂಟ್ ಹಂಗ ಚೇಂಜಸ್ ಮಾಡಿದ್ರೆ ಮಾತ್ರ ಸ್ಟೋರ್ ಆಗ್ತಾ ಇರ್ತದೆ, ಇದು ಫುಲ್ ಬ್ಯಾಕಪ್ ಆಗಲ್ಲ. ಹೌದು, ಕರೆಕ್ಟ್. ಇದು ವೀಕ್ಲಿ ಒಂದ್ಸಲ ಮಾತ್ರ ಫುಲ್ ಆಗುತ್ತೆ. ಅದಷ್ಟೇ ಅಂದ್ರೆ ಫುಲ್ ತಗೊಳ್ತದೆ, ಫುಲ್ ತಗೊಳ್ಳೋದು ಚೇಂಜಸ್ ಮಾತ್ರ ಅಷ್ಟೇ. ಹೌದು,
ಓಕೆ, ಇದು ಡಿಫ್ರೆನ್ಷಿಯಲ್ ಬರ್ಕೊಳ್ಳಿ. ಡಿಫ್ರೆನ್ಸ್ ಬರ್ಕೊಳ್ಳಿ. ಸ್ಟೋರೇಜ್ ಸ್ಪೇಸ್ ರಿಕ್ವೈರ್ಡ್ ಹೈ, ಫುಲ್ ಬ್ಯಾಕಪ್ ಜಾಸ್ತಿ ಬೇಕಾಗ್ತದೆ. ಡಿಫ್ರೆನ್ಷಿಯಲ್ ಮೀಡಿಯಂ ಬೇಕಾಗುತ್ತೆ ಸ್ಟೋರೇಜ್ ಸ್ಪೇಸ್. ಇಂಕ್ರಿಮೆಂಟ್ ಏನು ಅಷ್ಟು ಬೇಡ ಅವಶ್ಯಕತೆ ಇರಲ್ಲ. ಬ್ಯಾಕಪ್ ಸ್ಪೀಡ್ ಸ್ಲೋ ಇದು ಡಿಫ್ರೆನ್ಷಿಯಲ್ ತುಂಬಾ ಸ್ಪೀಡ್ ಸಿಕ್ಕತ್ತೆ. ಇಂಕ್ರಿಮೆಂಟ್ ಫಾಸ್ಟ್, ತುಂಬಾ ಫಾಸ್ಟ್. ಸೊ ರಿಸ್ಟೋರೇಷನ್ ಸ್ಪೀಡ್ ಆಲ್ಸೋ ಸೇಮ್. ರಿಸ್ಟೋರೇಷನ್ ಸ್ಪೀಡ್ ಬ್ಯಾಕಪ್ ಸ್ಪೀಡ್ ಜಾಸ್ತಿ ಇಲ್ಲಿ ರಿಸ್ಟೋರೇಷನ್ ಸ್ಪೀಡ್ ಸ್ವಲ್ಪ ಕಡಿಮೆ, ಸ್ಲೋಯೆಸ್ಟ್. ನೋಡಿ, ಒಂದ್ಸಲ ಇಂಕ್ರಿಮೆಂಟ್ ಆಗಿ ಲಾಸ್ಟ್ ಒಂದ್ಸಲ ಫುಲ್ ಆಗುತ್ತೆ ಅಷ್ಟೇ. ಇಲ್ಲಿ ನೋ ಡೂಪ್ಲಿಕೇಟ್ ಫೈಲ್ಸ್ ಸ್ಟೋರ್ ಆಗಲ್ಲ. ಇಲ್ಲಿ ಡೂಪ್ಲಿಕೇಟ್ ಫೈಲ್ ಸ್ಟೋರ್ ಆಗ್ತಾ ಇರ್ತದೆ. ಇಲ್ಲಿ ಸ್ಟೋರ್ ಡೂಪ್ಲಿಕೇಟ್ ಫೈಲ್ಸ್ ಆಲ್ಸೋ ಅಲ್ವಾ. ಅದಕ್ಕೆ ಇದು ಡಿಲೀಟ್ ಮಾಡ್ಬೋದು. ಟೈಮ್ ಬಿಸಾಕ್ತದೆ, ಹಾಕಿ ಡಿಲೀಟ್ ಮಾಡಾಗ್ತದೆ ಅಷ್ಟೇ. ಇದು ಬರ್ಕೊಳ್ಳಿ ಅಷ್ಟೇ, ಹೇಳ್ತೀನಿ ಬರ್ಕೊಳ್ಳಿ. ಆಕ್ಟಿವ್ ಡೈರೆಕ್ಟ್ ನ್ಯಾಸ್ ಮಾಡ್ಬೋದು ನೀವು. ನ್ಯಾಸ್ ಯಾಕೆ ಮಾಡಿ, ಆಕ್ಟಿವ್ ಡೈರೆಕ್ಟ್ ನ್ಯಾಸ್ ಯಾಕೆ ಮಾಡ್ತೀರಾ? ಬೇಡ. ಇದು ನಾಳೆ ಟೇಬಲ್ ಕ್ವಶನ್ ಕೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡ್ಬೇಕು. ಇಲ್ಲ 5 ಸಲ ಬರೀಬೇಕು ನೋಟ್ಸ್ ಅಲ್ಲಿ, ಆಯ್ತಾ? ಏನ್ ಮಾಡ್ತೀನಿ ನೋಡಿ, 5 ಸಲ ಬರ್ತೆ. ಹೌದು, ಇವತ್ತು ಮಾಡಿದ್ದೆ. ನಾ ಟೇಬಲ್ ಕೇಳ್ತೀನಿ, ಯಾವ್ದು ಫಾಸ್ಟೆಸ್ಟ್ ಬ್ಯಾಕಪ್ ಅಂತ ಕೇಳ್ತೇನೆ. ನೀವ್ ಹೇಳ್ಬೇಕು ಫಾಸ್ಟೆಸ್ಟ್ ಬ್ಯಾಕಪ್ ಇಸ್ ಇಂಕ್ರಿಮೆಂಟಲ್ ಬ್ಯಾಕಪ್. ಓಕೆ, ಫಾಸ್ಟೆಸ್ಟ್ ಬ್ಯಾಕಪ್ ಇಂಕ್ರಿಮೆಂಟ್ ಹೇಳಿದ್ರೆ ಮುಗೀತು. ಫಾಸ್ಟೆಸ್ಟ್ ಬ್ಯಾಕಪ್ ಹೇಳಿ ಡಿಫರೆನ್ಷಿಯಲ್ ಬ್ಯಾಕಪ್ ಅಲ್ವಾ? ಕರೆಕ್ಟಾ ಅಲ್ವಾ? ಯಾವ್ದು ಫಾಸ್ಟೆಸ್ಟ್ ಬ್ಯಾಕಪ್? ಯಾವ್ದು ಇಂಕ್ರಿಮೆಂಟ್ ಬ್ಯಾಕಪ್ ಮಾಡಿ ಫಾಸ್ಟೆಸ್ಟ್. ರಿಸ್ಟೋರೇಷನ್ ಯಾವ್ದು? ರಿಸ್ಟೋರ್ ಬರುತ್ತೆ ಫಾಸ್ಟ್ ಯಾವ್ದು? ಡಿಫರೆನ್ಷಿಯಲ್ ಅಲ್ವಾ? ಇದು ನಾಳೆ ಕರೆಕ್ಟ್ ಓದ್ಕೊ ಬನ್ನಿ ಚಿರಾಗ, ಆಯ್ತಾ? ನೆನಪಿರ್ಲಿ, ನಿಮಗೆ ಗೊತ್ತಿರ್ಬೇಕು ಯಾವ ಬ್ಯಾಕಪ್ ತಗೊಳ್ತಿದ್ದ ನೀವು ಅಂತ. ನಾರ್ಮಲಿ ತಗೊಳ್ಳೋದು ಇಂಕ್ರಿಮೆಂಟಲ್ ಬ್ಯಾಕಪ್. ನೆನಪಿರ್ಲಿ, ಇದು ಇಂಕ್ರಿಮೆಂಟಲ್ ಫಾಸ್ಟೆಸ್ಟ್. ರಿಸ್ಟೋರೇಷನ್ ಸ್ಪೀಡ್ ಡಿಫರೆನ್ಷಿಯಲ್ ಸ್ವಲ್ಪ ಜಾಸ್ತಿ ಬೇಗ ರಿಸ್ಟೋರ್ ಆಗುತ್ತೆ. ಯಾವ್ದು? ಫುಲ್ ಇಸ್ ಫಾಸ್ಟೆಸ್ಟ್ ಅದು, ಬಟ್ ಫುಲ್ ಯಾರು ತಗೊಳ್ಳಲ್ಲ ಜಾಸ್ತಿ. ಅದು ಫುಲ್ ಯಾರು ತಗೊಳ್ಳ, ನಾರ್ಮಲ್ ಆಗಿ 5 ಫಾಸ್ಟೆಸ್ಟ್ ಡಿಫರೆನ್ಷಿಯಲ್. ಇದು ಫಾಸ್ಟೆಸ್ಟ್. ಬಟ್ ನಾರ್ಮಲಿ ಕಂಪ್ನೀಸ್ ಫುಲ್ ಯೂಸ್ ಮಾಡಲ್ಲ. ನೀವು ನಾರ್ಮಲ್ ಕಾನ್ಸಂಟ್ರೇಷನ್ ಮಾಡೋರು ಹೇಳಿ ಡಿಫರೆನ್ಷಿಯಲ್ ಇಂಕ್ರಿಮೆಂಟ್ ಮಾತ್ರ. ಎಲ್ಲಾ ಕಂಪ್ನಿ ಯಾವ್ದು ಯೂಸ್ ಮಾಡ್ತಾ ಹೇಳಿ? ಕರೆಕ್ಟ್, ಬರ್ಕೊಳ್ಳಿ, ಕರೆಕ್ಟ್ ಬರ್ಕೊಳ್ಳಿ.
ಆಯ್ತಾ ಡನ್ನ. ಸೊ ಈಗ ಏನ್ ಮಾಡುವ ಅಂದ್ರೆ ಒಂದು ಸರ್ವರ್ ಕ್ರಿಯೇಟ್ ಮಾಡುವ. ಓಕೆ, ವರ್ಚುವಲ್ ಮಷಿನ್ ಹೋಗಿ ಕ್ರಿಯೇಟ್ ವರ್ಚುವಲ್ ಮಷಿನ್. ಓಕೆ, ಸೊ ಆಲ್ರೆಡಿ ಒಂದು ಸರ್ವರ್ ಕ್ರಿಯೇಟ್ ಮಾಡಿದ್ರಲ್ವಾ? ಯಾಕೆ ಕ್ರಿಯೇಟ್ ಮಾಡಿ ಸರ್ವರ್? ನೀವಲ್ವಾ? IP ಅಡ್ರೆಸ್ ಹೇಳಿ. ಹಾ, MSTSC ಹೇಳಿ. ಸರ್ವರ್ IP ಅಡ್ರೆಸ್ ಹೇಳಿ. ಅಲ್ಲಿ ಚಾಟಲ್ ಹಾಕಿ, ಝೂಮ್ ಚಾಟಲ್ ಹಾಕಿ ಸೆಂಡ್ ಮಾಡಿ. ಕಾಪಿ ಮಾಡ್ರಾ ಸರ್ವರ್ IP ಅಡ್ರೆಸ್? ಸರ್ವರ್ IP ಕಾಪಿ ಮಾಡಿ ಪೇಸ್ಟ್ ಮಾಡಿ, ಇಲ್ಲಿ ನಾನು ಕನೆಕ್ಟ್ ಮಾಡ್ಕೊಡ್ತೀನಿ.